ಹೈದರಾಬಾದ್ ಟೀಮ್ಗೆ ಏನಾಯಿತು? ಈಗ ಇವರು ಟಾಪಲ್ಲದಾರ, ಅದು ಕೆಳಗಿಂತ್ರ. ನಮಗೆ 300 ತಕನು ಹೊಡೆಯುವಂಥ ಎಬಿಲಿಟಿ ಐತಿ ಅಂದವರು ಇದೀಗ 150 ರನ್ನುಗಳಿಗೆ ಕೆಳಗನೆ ಆಲ್ಔಟ್ ಆಗಿ ಹೊಂಟಾರ. ಏನಿದ್ರ ಅರ್ಥ? ಹೈದರಾಬಾದ್ ಮತ್ತು KKR ನಡುವಿನ ನಡೆದಂಥ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ ಸ್ನೇಹಿತರೆ, ಬರೀ ರೆಕಾರ್ಡ್ ಬಗ್ಗೆ ಅಷ್ಟೇ ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಕೇವಲ 120 ರನ್ನಿಗೆ ಆಲ್ಔಟ್ ಆಗಿಬಿಟ್ಟೈತಿ. ಏನು ಹೇಳೋದು ಹೈದರಾಬಾದ್ಗೆ, ಯಾವ ನಮ್ನಿ ಅನಿಸಿದ್ರು. ಮೊದಲು ಆನ್ ಪೇಪರ್ ನೋಡಿದಾಗ ತುಂಬಾ ಭಯ ಹುಟ್ಟುವಂತ ಇತ್ತು, ನಿಜವಾಗ್ಲೂ ಭಯ ಹುಟ್ಟು ಥರ ಇತ್ತು. ಬಟ್ ಇದೀಗ ಆಲ್ಔಟ್ ಆಗ್ತಾನೆ ಬರಾಕತ್ತಾರ. ಹೈದರಾಬಾದ್ ತಂಡ ಅತಿ ದೊಡ್ಡ ಮಾರ್ಜಿನಿಂದ ಸೋತಿದ್ದು ಯಾವಾಗಪ್ಪ ಅಂದ್ರೆ ಸ್ನೇಹಿತರೆ, ಈಗ ಇದು ಟಾಪಲ್ಲಿ ಬರುತ್ತೆ. ಯಾಕಪ್ಪ ಅಂದ್ರೆ ಇದು 80 ರನ್ಗಳಿಂದ ಸೋತಾರಲ್ಲ. ಇನ್ನು ಯಾವ್ಯಾವ ಎಷ್ಟೆಷ್ಟಿಂತ ಸೋತಾರತ್ತ ನೋಡಿದ್ರೆ ಟಾಪಲ್ಲಿ ಬರೋದು ನಿನ್ನೆ ನಡೆದ ಪಂದ್ಯದಲ್ಲಿ ಸ್ನೇಹಿತರೆ ಇವರು 80 ರನ್ಗಳಿಂದ ಸೋತರು. ಇದು ಟಾಪಲ್ಲಿ ಬರುತ್ತೆ. ಅದು ಆದ ನಂತರ 2024ರಲ್ಲಿ CSK ವಿರುದ್ಧ 78 ರನ್ಗಳಿಂದ ಸೋತಿದ್ರು. ಅದು ಆದ ನಂತರ 2013ರಲ್ಲಿ ಮತ್ತೆ CSK ವಿರುದ್ಧ 77 ರನ್ಗಳಿಂದ ಸೋತಿದ್ರು. ಅದು ಆದ ನಂತರ 2023ರಲ್ಲಿ 72 ರನ್ಗಳಿಂದ RR ವಿರುದ್ಧ ಸೋತೋಗಿದ್ರು ಸ್ನೇಹಿತರೆ. ಇವರು ಮೋಸ್ಟ್ ಕನ್ಸೆಕ್ಯೂಟಿವ್ ವಿನ್ ಅಂದ್ರೆ ಲಾಸ್ಟ್ ಏನು ಪಂದ್ಯಗಳು ನಡೆದವಲ್ಲ ಅತಿ ಹೆಚ್ಚು, ಈಗ ರೀಸೆಂಟಾಗಿ ಅಂತಂದ್ರೆ 5 ಮ್ಯಾಚ್ ನಡೆದವ, ಇದು ಗೆದ್ದಿದ್ದವರು ಯಾರಾದರೂ ಇದ್ರೆ ಸ್ನೇಹಿತರೆ ಟಾಪ್. ಈಗ 2ನೇ ಸ್ಥಾನದಲ್ಲಿ KKR ಬರುತ್ತೆ. ಮೊದಲನೇದರಲ್ಲಿ ನಮ್ಮ DC ಬರುತ್ತೆ ಸ್ನೇಹಿತರೆ. ಇವರು 2020ರಿಂದ 2023ರವರೆಗೆ 5 ಪಂದ್ಯಗಳನ್ನು ಒಂದೇ ಒಂದು ಪಂದ್ಯವನ್ನು ಸೋಲದೆ ಗೆದ್ದು ಹೋಗಿದ್ರು ಸ್ನೇಹಿತರೆ ಇವರು. ಈಗ KKR ಬರುತ್ತೆ. ಇದು ಕೂಡ 5 ಮ್ಯಾಚ್ಗಳನ್ನು ಒಂದು ಸೋಲದೆ ಗೆದ್ದು ಹೋಗೈತಿ. ಅದು ಆದ ನಂತರ CSK ಬರುತ್ತೆ ಸ್ನೇಹಿತರೆ, ಅದು 4 ಪಂದ್ಯಗಳನ್ನು ಗೆದ್ದೈತಿ. ಅದು ಆದ ನಂತರ ಅತಿ ಹೆಚ್ಚು ವಿಕೆಟ್ಗಳನ್ನು ಒಂದೇ ಟೀಮಿಗೆ ತೆಗೆದುಕೊಂಡವರು ಯಾರಾದರೂ ಇದ್ದರೆ ಸ್ನೇಹಿತರೆ ಈಗ ಟಾಪ್ 2ನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ಸುನಿಲ್ ನಾರಾಯಣ್ ಅವರು. ಅವರು KKRಗಾಗಿ 200 ವಿಕೆಟ್ಗಳನ್ನು ಪಡೆದುಕೊಂಡು ಇದೀಗ 2ನೇ ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರು, ಮೂರನೇದವರು ಯಾರು ಅಂತ ಹಾಗೆ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಬರ್ತಾರೆ ಸ್ನೇಹಿತರೆ. 208 ವಿಕೆಟ್ಗಳನ್ನು ತಗೊಂಡಾರ. ಯಾರಪ್ಪ ಅಂದ್ರೆ ಸಮೀತ್ ಪಟೇಲ್ ಅನ್ನೋರು ಸ್ನೇಹಿತರೆ. ಇವರು ನಾಟಿಂಗ್ ಹೋಮ್ಶೈರ್ ಅದಕ್ಕಾಗಿ ಆಡಿಕೊಂಡು ಇವರು 208 ವಿಕೆಟ್ಗಳನ್ನು ತಗೊಂಡಾರ. ಇನ್ನು 2ನೇದವರು ಸುನಿಲ್ ನಾರಾಯಣ್ ಅವರು ಸ್ನೇಹಿತರೆ, ಇವರು 200 ವಿಕೆಟ್ಗಳನ್ನು. ಇನ್ನು 4ನೇದವರು ಮಲಿಂಗ ಅವರು ಬರ್ತಾರೆ ಸ್ನೇಹಿತರೆ. ಇವರು MI ಜೊತೆಗೆ 195 ವಿಕೆಟ್ಗಳನ್ನು ತೆಗೆದುಕೊಂಡಿದ್ರು. ಇವರು ಅಂದ್ರೆ ಅತಿ ಹೆಚ್ಚು ಕನ್ಸೆಕ್ಯೂಟಿವ್ ಅಂದರೆ ನಾನು ಹೇಳಿದಾಗೆ ಇನ್ನು ಕಂಟಿನ್ಯೂ ಆಗಿ ಇದ್ರೆ ವಿನ್ ಅಂತ ಹೇಳ್ದಲ್ಲ, ಕಂಟಿನ್ಯೂ ವಿನ್ ಆಗೋದು. ಇನ್ನು ಕಂಟಿನ್ಯೂ ಆಗಿ 50+ ರನ್ಗಳನ್ನು ಹೊಡ್ಕೋತ ಬಂದವರು. ಅದು SRH ವಿರುದ್ಧ ಯಾರು ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ. ಇವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು 4 ಸಲ ಅಂದ್ರೆ ಒಂದನ್ನು ಕಮ್ಮಿ ಹೊಡೆದೇ 4 ಸಲ ವೇಗವಾಗಿಯೇ 4 ಸಲನೂ ಇವರು ಹಾಫ್ ಸೆಂಚುರಿಯನ್ನು ಹೊಡೆದಿದ್ದಾರೆ. ಇನ್ನು ಅದು ಆದ ನಂತರ ಇವರು 3ನೇದವರು ಫ್ಯಾಬ್ ಡು ಪ್ಲೆಸಿಸ್ ಅವರು ಬರ್ತಾರೆ ಸ್ನೇಹಿತರೆ. ಇವರು ನಮ್ಮ RCBಯಲ್ಲಿ ಇದ್ದಾಗ 3 ಸಲ ಆಡಿದರು. ಇನ್ನು 3ನೇದವರು ವೆಂಕಟೇಶ್ ಅಯ್ಯರ್ ಅವರು ಬರ್ತಾರೆ. ಇವರು ಕೂಡ 3 ಸಾರಿ ಸ್ನೇಹಿತರೆ ಇವರು 50+ ರನ್ಗಳನ್ನು ಹೊಡೆದಾರ. ಯಾವ್ಯಾವ ಅಂತ ನೋಡೋದಾದ್ರೆ 2024ರಲ್ಲಿ ಗೊತ್ತಿರ್ಬೋದು ಕ್ವಾಲಿಫೈಯರ್ 1ನಲ್ಲಿ ಹೊಡೆದಿದ್ರು. ಅದಲ್ಲದೆ ಫೈನಲ್ನಲ್ಲಿ ಕೂಡ ಇವರು 50+ ಹೊಡೆದಿದ್ರು. ಇದೀಗ ನಿನ್ನೆ ನಡೆದ ಪಂದ್ಯದಲ್ಲಿ ಕೂಡ ಇವರು 50+ ಹೊಡೆದಾರ ಸ್ನೇಹಿತರೆ. ಅದು ಆದ ನಂತರ ವರುಣ್ ಚಕ್ರವರ್ತಿ ಅವರು ಸ್ನೇಹಿತರೆ ಇದೀಗ T20ಯಲ್ಲಿ 100 ವಿಕೆಟ್ಗಳನ್ನು ಪಗಳಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ನಮ್ಮ ಕನ್ನಡಿಗೆ ಖುಷಿಯಾದ ವಿಚಾರನೇ ಆಗಿರ್ಬೋದು. ಬಟ್ ಆದರೆ ಇವ್ರು ನಮ್ಮ RCBಗೆ ಆಡಕತ್ತಿಲ್ಲ, ಅದೇ ಒಂದು ದುರಾದೃಷ್ಟ ನಮ್ಮದು. ಅದು ಆದ ನಂತರ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ನ ಹಾಕಿದವರು ಲಿಸ್ಟನ್ನು ನಾವೀಗ ನೋಡೋದಾದ್ರೆ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಬರ್ತಾರೆ ನಮ್ಮ ಬೂಮ್ರಾ ಅವರು ಸ್ನೇಹಿತರೆ. ಟೋಟಲ್ ಆಗಿ 379 ಡಾಟ್ ಬಾಲ್ಗಳನ್ನ ಇವರು ಹಾಕಿದ್ದಾರೆ ಟಾಪಲ್ಲಿ. ಇನ್ನು 2ನೇದವರು ನಮ್ಮ ಭುವಿ ಅವರು ಸ್ನೇಹಿತರೆ 352 ಡಾಟ್ ಬಾಲ್ಗಳನ್ನ ಹಾಕಿದ್ದಾರೆ. ಇನ್ನು 3ನೇದವರು ನಮ್ಮ ಬ್ರಾವೋ ಅವರು ಸ್ನೇಹಿತರೆ. ಇವರು ಆಡಕತ್ತಿಲ್ಲ ಈಗ, ಆದರೂ ಕೂಡ ಇವರು ಕೂಡ ಟಾಪ್ 3ಯಲ್ಲಿ ಬರ್ತಾರೆ. ಇವರು 345 ಡಾಟ್ ಬಾಲ್ಗಳನ್ನ ಹಾಕಿದ್ದಾರೆ. ಇನ್ನು 4ನೇದವರು ಮಲಿಂಗ ಅವರು ಸ್ನೇಹಿತರೆ. ಇವರು 322 ಡಾಟ್ ಬಾಲ್ಗಳನ್ನು ಹಾಕಿದ್ದಾರೆ. ಇನ್ನು 5ನೇದವರು ಸುನಿಲ್ ನಾರಾಯಣ್ ಅವರು ಸ್ನೇಹಿತರೆ. ಇವರು 277 ಡಾಟ್ ಬಾಲ್ಗಳನ್ನು ಹಾಕಿದ್ದಾರೆ. ಬಟ್ ಇನ್ನು ಪ್ರೆಸೆಂಟ್ ಇವರು ಇನ್ನೂ ಆಡಕತ್ತಾರೆ ಸ್ನೇಹಿತರೆ. ಇವರು ಟಾಪ್ 5ಅಲ್ಲಿ ಬರ್ತಾರೆ. ಇದರಲ್ಲಿ ಟಾಪ್ 5ರಲ್ಲಿ 3 ಜನ ಇನ್ನೂ ಆಡಕತ್ತಾರೆ. ಬೂಮ್ರಾ ಅವರು, ಭುವಿ ಅವರು, ನಾರಾಯಣ್ ಅವರು ಸ್ನೇಹಿತರೆ. ಇನ್ನೂ ಆಡಕತ್ತಿಲ್ಲ ಉಳ್ಕೋದವರು ಸ್ನೇಹಿತರೆ. ಇದಾಗಿತ್ತು ನನ್ನ ಗೊತ್ತಿದ್ದಂತಹ ದಾಖಲೆಗಳು. ನಿಮ್ಗೆ ಯಾವುದಾದ್ರೂ ದಾಖಲೆ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ನನಗೂ ಈ ರೀತಿಯಾದ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಸ್ನೇಹಿತರೆ. ಮತ್ತೆ ಸಿಗೋಣ.